ನಮಸ್ತೆ, ನಾನು ನಿಮ್ಮ ಪ್ರಸನ್ನ KS ಆಧ್ಯಾತ್ಮಿಕ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಾ ಇದ್ದೇನೆ. ಏನು ಅಂತ ಕೇಳಿದ್ರೆ, ನಾವೀಗ ಯಾವ ಕಾಲಘಟ್ಟದಲ್ಲಿ ಇದೀವಿ ಅಂತ ಕೇಳಿದ್ರೆ ಈ ಅಧಿಕ ಮಾಸದಲ್ಲಿ ಇದೀವಿ. ನಮಸ್ತೆ, ಜೈ ಚಿದಂಬರ ಎಲ್ಲರಿಗೂ. ಇವತ್ತಿನ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಯ ವಿಡಿಯೋ ಬಂದು ಅಧಿಕ ಮಾಸ ಎಂದರೆ ಏನು, ಅಧಿಕ ಮಾಸದಲ್ಲಿ ದಾನ ಧರ್ಮಾದಿಗಳನ್ನು ಯಾಕೆ ಮಾಡಬೇಕು, ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ದಾವಣಗೆರೆಯ ವೇದ ಶ್ರೀ ಪ್ರಸನ್ನ ಆಚಾರ್ಯರು ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅದನ್ನ ಎಲ್ಲರೂ ಕೇಳಿ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಯ ಧಾರ್ಮಿಕ ವಿಡಿಯೋ ಕಾರ್ಯಕ್ರಮವನ್ನ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಜೈ ಚಿದಂಬರ. ಏನು ಈ ಅಧಿಕ ಮಾಸ ಅಂದ್ರೆ? ನಾವೆಲ್ಲ ಬೇರೆ ಬೇರೆ ರೀತಿಯಂತ ಮಾಸಗಳನ್ನ ಕೇಳಿರ್ತೀವಿ. ಈ ಅಧಿಕ ಮಾಸ ಅನ್ನುವಂಥದ್ದು ಯಾಕೆ? ಅಧಿಕ ಅಂದ್ರೆ ಏನು? ಅಧಿಕ ಮಾಸ ಯಾಕೆ ಬರ್ತದೆ? ಅದು ಒಂದು ತಿಂಗಳೇ ಯಾಕೆ ಬರ್ತದೆ? ಅವಾಗ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಗೊತ್ತಾ? ಯಾಕೆ ಅಂದ್ರೆ ನಾನು ಹೇಳ್ತೀನಿ. ಸೌರಮಾನ ಮತ್ತು ಚಾಂದ್ರಮಾನಗಳನ್ನ ತುಲನಾತ್ಮಕವಾಗಿ ಮಾಡ್ಲಿಕ್ಕೋಸ್ಕರ ಋಷಿಗಳು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಈ ಅಧಿಕ ಮಾಸವನ್ನು ಮಾಡಿದ್ರು. ನಾವೇನು ಅಂದ್ರೆ ಧರ್ಮಾಚರಣೆಯನ್ನು ಮಾಡಬೇಕು ಮನುಷ್ಯ ಅಂತಂದಾಗ ಈ ಧರ್ಮದ ಮೂಲ ಯಾವುದು ಅಂತ ಕೇಳಿದ್ರೆ ವೇದ ಅನ್ನುವಂಥದ್ದು ಧರ್ಮದ ಮೂಲ. ಆ ವೇದದಲ್ಲಿರುವಂತಹ ಧರ್ಮವನ್ನು ಆಚರಣೆ ಮಾಡ್ಲಿಕ್ಕೆ ನಮಗೆ ಏನಾಗ್ತದೆ ಅಂದ್ರೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯಂತ 6 ಅಂಗಗಳನ್ನ ನಮ್ಮ ಋಷಿಗಳು ಮಾಡಿದ್ರು. ಈ ಉದಾಹರಣೆ ಅಹರಹ ಸಂಧ್ಯಾ ಮುಪಾಸೀತ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯೋದಯ ಸೂರ್ಯಾಸ್ತಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಸಂಧ್ಯೋಪಾಸನೆಯನ್ನ ಸಂಧ್ಯಾ ವಂದನೆಯನ್ನ ಮಾಡ್ಬೇಕು ಅಂತ ಹೇಳಿ. ಆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಯಾವ ಕಾಲಕ್ಕೆ ಆಗ್ತದೆ, ಎಷ್ಟು ಸಮಯಕ್ಕೆ ಆಗ್ತದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಅದಕ್ಕೆ ಕಾಲ ನಿರ್ಣಯಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ ಜ್ಯೋತಿಷ್ಯವನ್ನ ಕೊಟ್ಟು. ಜ್ಯೋತಿಷ್ಯ ಅನ್ನುವಂಥದ್ದು ಏನು ಅಂತ ಕೇಳಿದ್ರೆ ವೇದದಲ್ಲಿ ಹೇಳಿರುವಂತಹ ಕರ್ಮಗಳಿಗೆ ಬೇಕಾದಂತಹ ಕಾಲ ನಿರ್ಣಯವನ್ನ ಅದು ಮಾಡ್ತದೆ. ಅಂದ್ರೆ ಈ ಮುಹೂರ್ತ, ಇಂತಹ ಮುಹೂರ್ತದಲ್ಲಿ ಇಂಚಿಂತ ಕರ್ಮಗಳನ್ನು ಮಾಡಬೇಕು ಅಂತ ವೇದದಲ್ಲಿ ಹೇಳಿದ್ರು ಅಂದ್ರೆ ಆ ಮುಹೂರ್ತ ಸಾಧನೆಯನ್ನ ಯಾರು ಮಾಡ್ತದೆ, ಯಾವ ಶಾಸ್ತ್ರ ಮಾಡ್ತದೆ ಅಂತ ಕೇಳಿದ್ರೆ ಅದನ್ನ ಜ್ಯೋತಿಷ್ಯ ಮಾಡ್ತದೆ. ಹಾಗಾಗಿ ಈ ಅಹರಹ ಸಂಧ್ಯಾ ಮುಪಾಸೀತ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಲ್ಲಿ ಸಂಧ್ಯೋಪಾಸನೆಯನ್ನು ಮಾಡಬೇಕು ಅಂದ್ರೆ ನಾವಿರುವಂತಹ ಅಕ್ಷಾಂಶ ರೇಖಾಂಶದಲ್ಲಿ ಸೂರ್ಯೋದಯ ಯಾವಾಗ ಆಗ್ತದೆ, ಸೂರ್ಯಾಸ್ತ ಯಾವಾಗ ಆಗ್ತದೆ ಅಂತ ನಾವು ಬರಿಗಣ್ಣಿನಿಂದ ನೋಡುವಂತಹ ಪ್ರಜ್ಞೆಯನ್ನ ಮತ್ತು ಧೀಶಕ್ತಿಯನ್ನ ನಾವೇನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಅದನ್ನ ಕಳ್ಕೊಂಡ್ಬಿಟ್ಟಿವಿ. ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಪಂಚಾಂಗದ ಮೂಲಕ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಗ್ರಹಣ ಮಾಡ್ತೀವಿ. ಅದಕ್ಕೋಸ್ಕರ ಈ ಜ್ಯೋತಿಷ್ಯ ಅನ್ನುವಂಥದ್ದು ಏನು ಅಂದ್ರೆ ಕಾಲ ನಿರ್ಣಯಾತ್ಮಕವಾಗಿ ಕಾಲವನ್ನ ಹೇಳುವುದಕ್ಕೋಸ್ಕರ ಇರುವಂತಹ ಶಾಸ್ತ್ರ. ಆ ಶಾಸ್ತ್ರದಲ್ಲಿ ಒಂದ್ ಕಡೆ ಏನ್ ಬರ್ತದೆ ಅಂತ ಕೇಳಿದ್ರೆ 1 ವರ್ಷಕ್ಕೆ ಅಂದ್ರೆ 12 ತಿಂಗಳಿಗೆ ಚಾಂದ್ರಾಯಣ ಮತ್ತು ಸೌರಾಯಣ ಅಂದ್ರೆ ಚಂದ್ರನನ್ನೇ ಪ್ರಧಾನವಾಗಿ ಇಟ್ಕೊಂಡು ಮಾಡಿರುವಂತಹ ಗಣಿತಗಳು ಬೇರೆ ಆದ್ರೆ, ಚಂದ್ರನ ಚಲನೆಯನ್ನು ಇಟ್ಕೊಂಡು ಮಾಡಿರುವಂತಹ ಗಣಿತ ಬೇರೆ ಆದ್ರೆ, ಸೌರಮಾನ ಅಂತ ಅಂದ್ರೆ ಸೂರ್ಯನ ಗಣನೆಯನ್ನೇ ಇಟ್ಕೊಂಡು ಅಥವಾ ಸೂರ್ಯನನ್ನೇ ಪ್ರಧಾನವಾಗಿ ಇಟ್ಕೊಂಡು ಮಾಡಿರುವಂತಹ ಗಣಿತಗಳು ಕೆಲವೊಂದಿದೆ. ಇವು ಎರಡೂ ಕೂಡ ಏನಾಗ್ತದೆ ಅಂತ ಕೇಳಿದ್ರೆ 1 ವರ್ಷಕ್ಕೆ 11 ದಿವಸಗಳ ವ್ಯತ್ಯಾಸ ಬರ್ತದೆ. ಆ 11 ದಿವಸಗಳ ವ್ಯತ್ಯಾಸವನ್ನ ಸರಿತೂಗಿಸ್ಲಿಕ್ಕೋಸ್ಕರ ನಮ್ಮ ಋಷಿಗಳು ಏನ್ ಮಾಡಿದ್ರು ಅಂತ ಕೇಳಿದ್ರೆ 3 ವರ್ಷಗಳಿಗೆ ಒಂದು ಏನ್ ಮಾಡಿದ್ರು ಅಂದ್ರೆ ಅಧಿಕ ಮಾಸ ಅಂತ ಸೇರಿದ್ರು ಅಂತ. ಅದಕ್ಕೆ ಬೀಜ ಸಂಸ್ಕಾರ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಬೀಜ ಸಂಸ್ಕಾರ ಅಂದ್ರೆ ಏನು ಅಂತ ಕೇಳಿದ್ರೆ ಈ 11 ದಿವಸವನ್ನ ವರ್ಷಕ್ಕೆಲ್ಲೂ ಸೇರ್ಸಕ್ಕಾಗಲ್ಲ. ಅದನ್ನ ಸೇರಿಸ್ಲಿಲ್ಲ ಅಂದ್ರೆ ಮುಂದಿಂದ ಏನಾಗಲ್ಲ ಅಂತ ಕೇಳಿದ್ರೆ ವಾರ್ಷಿಕ ಅಂದ್ರೆ 365 ದಿವಸ ಏನಾಗಲ್ಲ ಅಂದ್ರೆ ಕಂಪ್ಲೀಟ್ ಆಗಲ್ಲ ಅಂತ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಆ 33 11 ಮೂರಲೆ 3 ವರ್ಷಕ್ಕೆ ಏನಾಗ್ತದೆ ಅಂದ್ರೆ 11 ದಿವಸ ಸೇರಿ ಏನಾಗ್ತದೆ ಅಂದ್ರೆ 33 ದಿವಸಗಳಾಗ್ತದೆ. ಆ 33 ದಿವಸಗಳನ್ನ ಏನ್ ಮಾಡಿದ್ರು ಅಂತ ಕೇಳಿದ್ರೆ 1 ಮಾಸ ಅಂತ ಮಾಡಿದ್ರು ಅಂತ. ಅದ್ರಲ್ಲಿ 33 ದಿನಗಳಲ್ಲಿ 3 ಏನಾಗ್ತವೆ ಅಂತ ತಿಥಿಗಳು ಲೋಪವಾಗ್ತವೆ. ಅವಾಗ ಏನಾಗ್ತದೆ ಅಂದ್ರೆ 30 ದಿವಸಗಳು ನಮಗೆ ಸಿಗ್ತವೆ. ಆ 30 ದಿವಸಗಳಲ್ಲಿ ಆ 30 ದಿವಸಗಳನ್ನ 1 ಮಾಸದಲ್ಲಿ ಅದನ್ನ ಸೇರಿಸಿದ್ರು. ಅದಕ್ಕೆ ಏನು ಅಂತ ಕೇಳಿದ್ರೆ ನಾವು ಅಧಿಕ ಮಾಸ ಅಂತ ಕರಿತೀವಿ. ನಾವು ಬೇರೆ ಬೇರೆ ರೀತಿಯಂತಹ ಶಾಂತಿಗಳಲ್ಲಿ ಹೇಳ್ತೀವಿ ಏನೇನು ಅಂದ್ರೆ ಈ ಮಾಸದ ದೇವತೆ ಇದು, ಈ ಋತುವಿನ ದೇವತೆ ಇದು, ಈ ಅಯನ ದೇವತೆ ಇದು, ಈ ಪಕ್ಷ ದೇವತೆ ಇದು ಅಂತ ಹೇಳ್ತೀವಿ. ಈ ಮಾಸಕ್ಕೆ ಯಾವುದು ದೇವತೆ ಅಂತ ಕೇಳಿದಾಗ ಪ್ರಧಾನವಾದಂತಹ ಪುರುಷೋತ್ತಮನೇ ಮಹಾವಿಷ್ಣುವೇ ಈ ಮಾಸಕ್ಕೆ ಏನಾಗಿರ್ತಾನೆ ಅಂದ್ರೆ ಪ್ರಧಾನವಾದಂತಹ ದೇವತೆಯಾಗಿರ್ತಾನೆ. ಈ ಅಧಿಕ ಮಾಸದಲ್ಲಿ ಏನೆಲ್ಲ ಮಾಡಬೇಕು ಅಂತ ಕೇಳಿದ್ರೆ ಸ್ನಾನಂ ದಾನಂ ಜಪಾಧಿಕಂ. ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದ್ರೆ ಅಧಿಕ ಮಾಸದಲ್ಲಿ ಬೇರೆ ಬೇರೆ ರೀತಿಯಂತಹ ಯಾವುದೇ ರೀತಿಯಂತಹ ಕರ್ಮಗಳಿಗೆ ಪ್ರಾಧಾನ್ಯತೆ ಇರಲ್ಲ. ನೀವು ಮದುವೆಯನ್ನು ಮಾಡ್ತೀನಿ ಅಥವಾ ಉಪನಯನವನ್ನು ಮಾಡ್ತೀನಿ ಅಥವಾ ಗೃಹ ಪ್ರವೇಶವನ್ನು ಮಾಡ್ತೀನಿ, ಹಿಂಗೆ ಬೇರೆ ಬೇರೆ ರೀತಿಯಂತಹ ಕರ್ಮಗಳನ್ನು ಮಾಡ್ತೀನಿ ಅಂದ್ರೆ ಇದಕ್ಕೇನು ಅಂತ ಕೇಳಿದ್ರೆ ಈ ಮಾಸದಲ್ಲಿ ಅವಕಾಶವಿಲ್ಲ. ಈ ಮಾಸದಲ್ಲಿ ಏನ್ ಮಾಡಬೇಕು ಅಂತ ಕೇಳಿದ್ರೆ ಪ್ರಧಾನವಾಗಿ ಸ್ನಾನಂ
ನಿಮ್ಮ ಹತ್ತಿರದಲ್ಲಿರುವಂತಹ ತೀರ್ಥಕ್ಷೇತ್ರಗಳು ಅಥವಾ ತೀರ್ಥಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಾಧ್ಯ ಇದ್ದಷ್ಟು ಶಕ್ತಿ ಇದ್ದಷ್ಟು ಸ್ನಾನವನ್ನು ಮಾಡಬೇಕು ಅಂತ, ಬೇರೆ ಬೇರೆ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಬೇಕು. ಮತ್ತೇನ್ ಮಾಡ್ಬೇಕು ಅಂದ್ರೆ ಸ್ನಾನಂ ದಾನಂ, ಬೇರೆ ಬೇರೆ ರೀತಿಯಂತಹ ದ್ರವ್ಯಗಳನ್ನ ಅಂದ್ರೆ ಹಾಲನ್ನ ದಾನ ಕೊಟ್ರೆ ಏನಾಗ್ತದೆ, ತುಪ್ಪವನ್ನು ದಾನ ಕೊಟ್ರೆ ಏನಾಗ್ತದೆ, ಹಿಂಗೆ ಶಾಸ್ತ್ರದಲ್ಲಿ ಒಂದೊಂದು ದ್ರವ್ಯಗಳಿಗೂ ಕೂಡ ಏನ್ ಹೇಳಿದ್ದಾರೆ ಅಂದ್ರೆ ಫಲಗಳನ್ನ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಯಾವ ದ್ರವ್ಯದ ಅಪೇಕ್ಷೆ ಇದೆಯೋ ಆ ದ್ರವ್ಯವನ್ನ ಸಂಕಲ್ಪಪೂರ್ವಕವಾಗಿ ಏನ್ ಮಾಡ್ಬೇಕು ಅಂದ್ರೆ ಹೆಚ್ಚಾಗಿ ದಾನ ಮಾಡ್ಬೇಕು ಅಂತ. ಇಲ್ಲಿ ನಿತ್ಯ ದಾನವನ್ನು ಹೇಳಿದ್ದಾರೆ ಅಥವಾ ಮಾಸದಲ್ಲಿ ಒಂದು ದಿವಸವನ್ನ ದಾನವನ್ನು ಹೇಳಿದ್ದಾರೆ. ಹಿಂಗೆ ನಿಮ್ಮ ಅನುಕೂಲ ಯಥಾಶಕ್ತಿ ಶಕ್ತಿಯಾನುಸಾರವಾಗಿ ಏನು ಸಾಧ್ಯನೋ, ಸುವರ್ಣ ಇದ್ದವರು ಬಂಗಾರ ಕೊಡೋಕೆ ಶಕ್ತಿ ಇದ್ದಂಥವ್ರು ಬಂಗಾರವನ್ನ, ಬೆಳ್ಳಿ ಕೊಡೋಕೆ ಶಕ್ತಿ ಇದ್ದವ್ರು ಬೆಳ್ಳಿಯನ್ನ, ಹಿಂಗೆ ಬೇರೆ ಬೇರೆ ರೀತಿಯಂಥ ದ್ರವ್ಯಗಳನ್ನ ನಿತ್ಯ ಕೊಡೋಕೆ ಶಕ್ತಿ ಇದ್ದಂಥವ್ರು ನಿತ್ಯದಲ್ಲಿ ಕೊಡ್ಬೋದು ಅಥವಾ ಮಾಸದಲ್ಲಿ ಒಂದು ದಿವಸ ಕೊಡ್ಬೋದು ಅಂತ. ಹಿಂಗೆ 33 ಸಂಖ್ಯೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ದ್ರವ್ಯಗಳನ್ನ ದಾನ ಮಾಡಕ್ಕೆ ಹೇಳಿದ್ದಾರೆ. ಇದಲ್ಲದೆ ಮತ್ತೇನ್ ಮಾಡ್ಬೋದು ಅಂದ್ರೆ ಜಪಾಧಿಕಂ, ಸ್ನಾನಂ ದಾನಂ ಜಪಾಧಿಕಂ. ಈ ಮಾಸದಲ್ಲಿ ಏನು ಅಂತ ಕೇಳಿದ್ರೆ ಆ ಭಗವಂತನ ಜಪವನ್ನ ಹೆಚ್ಚಾಗಿ ಮಾಡ್ಬೇಕು ಅಂತ. ಅದು ಮೂಲಮಂತ್ರ ಆಗಿರ್ಬೋದು ಅಥವಾ ವೇದಮಂತ್ರ ಆಗಿರ್ಬೋದು ಅಥವಾ ಸ್ತೋತ್ರಗಳಾಗಿರ್ಬೋದು. ಇದನ್ನು ಹೆಚ್ಚಾಗಿ ಪಾರಾಯಣ ಮಾಡೋದ್ರಿಂದ ಸ್ಥಿತಿಕರ್ತನಾದಂತಹ ಆ ವಿಷ್ಣುವಿನ ಕೃಪೆಯಿಂದ ನಮಗೆ ಏನಾಗ್ತದೆ ಅಂದ್ರೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಆ ಪುಣ್ಯ ಪ್ರಾಪ್ತಿಯಿಂದ ಏನೆಲ್ಲ ಆಗ್ತದೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅಥವಾ ನಮ್ಮ ಪಿತ್ರಾದಿಗಳು ಮಾಡಿರುವಂತಹ ಎಲ್ಲಾ ರೀತಿಯಂತಹ ಪಾಪಗಳು ಉಪಶಮನವಾಗಿ ಬೇಕಾದಂತಹ ಪುಣ್ಯ ವರ್ಧನೆ ಆಗ್ತದೆ. ಇದನ್ನ ಮಲಮಾಸ ಅಂತಾನೂ ಕರೀತಾರೆ, ಅಧಿಕ ಮಾಸ ಅಂತಾನೂ ಕರೀತಾರೆ. ಇದು 3 ವರ್ಷಕ್ಕೆ ಒಂದು ಸಲ ಬರ್ತದೆ. ಯಾಕೆ ಅಂತ ಕೇಳಿದ್ರೆ ಇದು ಗಣಿತ ಅಂತ. ಉದಾಹರಣೆಗೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಏನು ಅಂದ್ರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ ಹೇಳ್ತೀವಿ. ಇದು ಯಾಕೆ ಅಂತ ಕೇಳಿದ್ರೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿ ಅವನತಿಗೆ ಕಾರಣ ಏನಾಗ್ತದೆ ಅಂತ ಕೇಳಿದ್ರೆ ಪ್ರಮುಖವಾಗಿ ಹಿಂದೂಗಳಲ್ಲಿರುವಂತಹ ಈ ಮೌಢ್ಯತೆ ಮತ್ತು ಹಿಂದೂಗಳಲ್ಲಿರುವಂತಹ ಅಜ್ಞಾನವೇ ಏತಕ್ಕೆ ಅಂದ್ರೆ ಈ ಸನಾತನ ಧರ್ಮ ಹಾಳಾಗ್ಲಿಕ್ಕೆ ಅಥವಾ ನಶಿಸಿ ಹೋಗ್ಲಿಕ್ಕೆ ಕಾರಣ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ ಈ ಭಾನುವಾರನೇ ಮೊದಲು ಯಾಕೆ ಬಂತು, ಭಾನುವಾರದ ನಂತರ ಸೋಮವಾರನೇ ಯಾಕೆ ಬಂತು, ಸೋಮವಾರದ ನಂತರ ಮಂಗಳವಾರನೇ ಯಾಕೆ ಬಂತು ಅನ್ನುವಂತಹ ಯೋಚನೆ ಮಾಡುವಂತಹ ಅಥವಾ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಜ್ಞೆಯನ್ನ ನಾವೇನ್ ಮಾಡಿಬಿಟ್ಟಿದೀವಿ ಅಂದ್ರೆ ಕಳ್ಕೊಂಡ್ಬಿಟ್ಟಿವಿ. ಈಗ ಶ್ರಾವಣ ಮಾಸ ಅಂತ ನಾವು ಯಾಕೆ ಕರಿತೀವಿ ಅಥವಾ ಪುಷ್ಯ ಮಾಸ ಅಂತ ಯಾಕೆ ಕರಿತೀವಿ, ಇದ್ರ ಬಗ್ಗೆ ಯಾರಿಗೂ ಕೂಡ ಕಲ್ಪನೆ ಇಲ್ಲ ಅಂತ. ಇದನ್ನ ಜ್ಯೋತಿಷ್ಯ ಬಹಳ ನಿಖರವಾಗಿ ಹೇಳ್ತದೆ. ಏನು ಅಂತ ಕೇಳಿದ್ರೆ ಯಾವ ಮಾಸದ ಪೌರ್ಣಿಮೆಯ ದಿವಸ ಚಂದ್ರ ಶ್ರವಣ ನಕ್ಷತ್ರದಲ್ಲಿರ್ತಾನೋ ಆ ಮಾಸ ಏನಾಗ್ತದೆ ಅಂದ್ರೆ ಶ್ರಾವಣ ಮಾಸ ಆಗ್ತದೆ. ಯಾವ ಮಾಸದ ಹುಣ್ಣಿಮೆಯ ದಿವಸ ಚಂದ್ರ ಪುಷ್ಯ ನಕ್ಷತ್ರದ ಹತ್ರ ಇರ್ತಾನೋ ಆ ಮಾಸ ಏನಾಗ್ತದೆ ಅಂದ್ರೆ ಪುಷ್ಯ ಮಾಸ ಆಗ್ತದೆ ಅಂತ. ಇದಕ್ಕೆ ಬಹಳ ಕ್ಯಾಲ್ಕುಲೇಷನ್ ಅದ. ನಾವು ವಾರಗಳನ್ನ ತೆಗೆದುಕೊಂಡ್ರೆ ಸೂರ್ಯನನ್ನ ನಾವು ಪ್ರಧಾನವಾಗಿ ಇಟ್ಕೊಂಡ್ರೆ ಅಥವಾ ಭೂಮಿಯನ್ನ ಕೇಂದ್ರವಾಗಿ ಇಟ್ಕೊಂಡ್ರೆ ನಮಗೆ ಹತ್ತಿರದಲ್ಲಿರುವಂತಹ ಗ್ರಹ ಯಾವುದು ಅಂತ ಕೇಳಿದ್ರೆ ಚಂದ್ರ ಅಂತ. ಅದಕ್ಕೆ ಮೊದಲು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಹಿಂಗೆ ಗ್ರಹಗಳ ದೂರದ ಮೇಲೆ ಏನಾಗ್ತಾ ಹೋತು ಅಂತ ಕೇಳಿದ್ರೆ ವಾರಗಳ ನಿರ್ಣಯ ಆಗ್ತಾ ಹೋತು ಅಂತ. ತಿಥಿಗಳು ಅಷ್ಟೇ. ತಿಥಿಗಳು ಅಂದ್ರೆ ಏನು ಅಂದ್ರೆ ಸೂರ್ಯ ಚಂದ್ರ ಚಲನೆ. ಸೂರ್ಯ ಚಂದ್ರರು ಒಂದು ದಿವಸಕ್ಕೆ 15 ಡಿಗ್ರಿ ಸಂಚಾರವನ್ನು ಮಾಡ್ತಾನೆ. ಈ 15 ಡಿಗ್ರಿಯನ್ನ ಒಂದು ತಿಥಿ ಅಂತ ಕರೆದ್ರು ಅಂತ. ಅವನು ಎಷ್ಟು ಸಂಚಾರ ಮಾಡ್ತಾ ಹೋಗ್ತಾನೋ 180 ಡಿಗ್ರಿಗೆ ಸೂರ್ಯ ಮತ್ತು ಚಂದ್ರರು ಏನಾಗ್ತದೆ ಅಂದ್ರೆ 180 ಡಿಗ್ರಿ ಒಂದೇ ರೀತಿಯಾದಂತಹ ಸ್ಥಳದಲ್ಲಿ ಬರ್ತದೆ. ಅವಾಗ ಬಂದಾಗ ಏನಾಗ್ತದೆ ಅಂತ ಕೇಳಿದ್ರೆ ಅಮಾವಾಸ್ಯೆಗಳು ಎಲ್ಲ ಆಗ್ತದೆ ಅಂತ. ಇದನ್ನ ಪೌರ್ಣಿಮೆ ಆಗ್ತದೆ. ಆಮೇಲೆ 360 ಡಿಗ್ರಿಯಲ್ಲಿ ಬಂದಾಗ ಏನಾಗ್ತದೆ ಅಂದ್ರೆ ಅಮಾವಾಸ್ಯೆ ಆಗ್ತದೆ ಅಂತ. ಇದೆಲ್ಲವೂ ಕೂಡ ಮ್ಯಾಥಮೆಟಿಕ್ಸ್, ಇದೆಲ್ಲವೂ ಕೂಡ ಗಣಿತ ಅಂತ. ಇದೆಲ್ಲವೂ ಜ್ಯೋತಿಷ್ಯದಲ್ಲಿ ಅದ. ಪ್ರತಿ ನಕ್ಷತ್ರಕ್ಕೂ ಜ್ಯೋತಿಷ್ಯದಲ್ಲಿ ಆಧಾರ ಅದ, ಎಲ್ಲದಕ್ಕೂ ಕೂಡ ಆಧಾರ ಅದ. ಇದನ್ನ ತಿಳಿದೇ ನಾವೇನ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಕರ್ಮಗಳನ್ನ ಮಾಡ್ತಾ ಇದೀವಿ ಅಂತ. ಕೃಷ್ಣ ಒಂದ್ ಕಡೆ ಹೇಳ್ತಾನೆ ಏನು ಅಂತ ಕೇಳಿದ್ರೆ ಜ್ಞಾನವತ ಕರ್ಮ ಕುಲ್ವೀತ ಅಂತ. ನೀನ್ ಏನೇ ಮಾಡಿದ್ರು ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಿನಗೆ ಹೆಚ್ಚಾದಂತಹ ಪುಣ್ಯ ಮತ್ತು ಹೆಚ್ಚಾದಂತಹ ಫಲ ಬರ್ತದೆ ಅಂತ. ನಾವು ಕರ್ಮಾಂಗಗಳನ್ನ ಮೂಲದಲ್ಲಿ ಹೇಳಿರುವಂತಹ ಕರ್ಮಗಳನ್ನು ಬಿಟ್ಟು ಈಗ ಟಿವಿ ಜ್ಯೋತಿಷಿಗಳು ಏನು ಹೇಳ್ತಾ ಇದ್ದಾರೆ ಅಥವಾ ಟಿವಿಯಲ್ಲಿ ಏನು ಪ್ರಭಾವ ಬಂದು ಸ್ವಾಭಾವಿಕವಾಗಿ ಹೇಳ್ತಾ ಇದ್ದಾರೋ ಅದನ್ನು ನಾವು ಹೆಚ್ಚಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಬಿಟ್ಟು ಸನಾತನ ಸಂಸ್ಕೃತಿಯಲ್ಲಿ ಮೂಲದಲ್ಲಿ ಏನು ಹೇಳಿದದೋ ಅದನ್ನ ಯಾಕೆ ಮಾಡಬೇಕು, ಹೇಗ್ ಮಾಡಬೇಕು, ಮಾಡೋದ್ರಿಂದ ಏನೆಲ್ಲ ಫಲ ಬರ್ತದೆ ಅಂತ ಮೂಲದಲ್ಲಿ ಏನು ಹೇಳಿದರೋ ಅದನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಪುಣ್ಯ ಫಲವಾಗ್ತದೆ, ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ. ಮತ್ತೆ ಯಾವ ಮಾಸದಲ್ಲಿ ಸೂರ್ಯನ ಸಂಕ್ರಾಂತಿ ಆಗೋದಿಲ್ವೋ, ಸೂರ್ಯ ಸಂಕ್ರಾಂತಿ ಅಂತ ಕೇಳಿದ್ರೆ ಯಾವ್ಯಾವ ಗ್ರಹಗಳು ಭ್ರಮಣ ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಾಗ ಅದಕ್ಕೆ ಸಂಕ್ರಾಂತಿ ಅಂತ ಕರೀತಾರೆ. ಸೂರ್ಯ
ಒಂದು ತಿಂಗಳಿಗೆ ಒಂದು ರಾಶಿಯನ್ನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಸಂಚಾರವನ್ನ ಮಾಡ್ತಾನೆ. ಅದನ್ನ ಸೂರ್ಯ ಸಂಕ್ರಾಂತಿ ಅಂತ ನಾವು ಕರಿತೀವಿ. ಪ್ರಧಾನವಾಗಿ ನಾವು ಈ ಮಕರ ಸಂಕ್ರಾಂತಿ ಅಷ್ಟೇ ಪ್ರಚಲಿತವಾಗಿರುವಂಥದ್ದು. ಪ್ರತಿ ತಿಂಗಳು ಸಂಕ್ರಾಂತಿ ಆಗ್ತದೆ. ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡಿದಾಗ ಮೇಷ ಸಂಕ್ರಾಂತಿ, ವೃಷಭಕ್ಕೆ ಮಾಡಿದಾಗ ವೃಷಭ ರಾಶಿಗೆ ಮಾಡಿದಾಗ ವೃಷಭ ಸಂಕ್ರಾಂತಿ, ಹೀಗೆ 12 ಸಂಕ್ರಾಂತಿಗಳಾಗ್ತದೆ. ಯಾವ ಮಾಸದಲ್ಲಿ ಸೂರ್ಯನಿಗೆ ಸಂಕ್ರಾಂತಿ ಆಗೋದಿಲ್ವೋ, ಅಂದ್ರೆ ಸೂರ್ಯ ಒಂದೇ ಮಾಸದಲ್ಲಿ 2 ತಿಂಗಳ ಕಾಲ ಇಡ್ತಾನೋ ಆ ಮಾಸಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಅಧಿಕ ಮಾಸ ಅಂತ ಕರೀತಾರೆ. ಅದು ಇದೇ ತಿಂಗಳು ಬರ್ತದೆ ಅಂತ ಏನಿಲ್ಲ. ಈ ಹೋದ ವರ್ಷ ಹಿಂದಿನ ಮಾಸದಲ್ಲಿ ಬಂದಿದ್ರೆ ಈ 3 ವರ್ಷಗಳ ನಂತರ ಮುಂದಿನ ಮಾಸಕ್ಕೆ ಬರ್ತದೆ. ಹಿಂಗೆ ಒಂದೊಂದು ಮಾಸಕ್ಕೆ ಮುಂದೆ ಹಾಕ್ತಾ ಹೋಗ್ತದೆ ಅಂತ. ಈ ಮಾಸಗಳಲ್ಲಿ ವಿಶೇಷವಾಗಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಸ್ನಾನ, ದಾನ, ಜಪಾದಿಗಳನ್ನ ಹೆಚ್ಚಾಗಿ ಮಾಡಿ ಬ್ರಾಹ್ಮಣಾರಾಧನೆಯನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಆ ಮಾಸಾಧಿಪತಿಯಾದಂತಹ ಪುರುಷೋತ್ತಮ ಸಂತೃಪ್ತನಾಗಿ ಬೇಕಾದಂತಹ ಎಲ್ಲ ರೀತಿಯಾದಂತಹ ಸೌಭಾಗ್ಯಗಳನ್ನು ಕೊಡ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಮತ್ತೆ ವಿಶೇಷವಾಗಿ ಈ ಮಾಸದಲ್ಲಿ ಅಪೂಪದಾನವನ್ನು ಹೇಳಿದ್ರು. ಅಪೂಪದಾನ ಅಂದ್ರೆ ನಾವು ಕರ್ನಾಟಕ ಭಾಷೆಯಲ್ಲಿ ಈ ಅನ್ನಾರಸ ಅಥವಾ ಅತ್ತಿ ರಸ ಅಂತ ಎಲ್ಲ ಕರೀತಾರೆ. ಯಾಕೆ ಅತ್ತಿ ರಸವನ್ನ ಯಾಕೆ ಹೇಳಿದ್ರು? ಬೇರೆ ಎಲ್ಲ ದಾನ ಕೊಡ್ಬೋದಿತ್ತಲ್ಲ ಅಂತ ಕೇಳಿದ್ರೆ ಶಾಸ್ತ್ರ ಏನ್ ಹೇಳ್ತದೆ ಅಂತ ಕೇಳಿದ್ರೆ ಆ ಅತ್ತಿ ರಸದಲ್ಲಿರುವಂತಹ ಎಷ್ಟು ತೂತುಗಳಿದಾವೋ, ಅಂದ್ರೆ ನೀವು ಅನ್ನ ರಸವನ್ನು ಹಿಡ್ಕೊಂಡು ನೋಡಿದಾಗ ಅದ್ರಲ್ಲಿ ಮೇಲಿಂದ ಕೆಳಗಿನ ತನಕ ತೂತುಗಳು ಬರ್ತವೆ, ಛಿದ್ರಾಣಿ. ಎಷ್ಟು ತೂತುಗಳಿದಾವೋ ಆ ಒಂದು ಅನ್ನ ರಸವನ್ನ ಯೋಗ್ಯವಾದಂತಹ ಬ್ರಾಹ್ಮಣನಿಗೆ ದಾನ ಮಾಡೋದ್ರಿಂದ ಆ ನರಕಾದುತ್ತೀರ್ಯ ಪುಣ್ಯಲೋಕ ಪ್ರಾಪ್ತ್ಯರ್ಥಂ ಅಂತ. ಅಂದ್ರೆ ನಮ್ಮ ಪಿತೃಗಳನ್ನೆಲ್ಲ ಆ ನರಕಗಳಿಂದ ಎಷ್ಟು ಜೀವಜಂತುಗಳು, ಎಷ್ಟು ತೂತುಗಳಿದಾವೋ ಅಷ್ಟು ಜೀವಜಂತುಗಳನ್ನ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ನರಕದಿಂದ ಎತ್ತಿ ಶಾಶ್ವತವಾದಂತಹ ಬ್ರಹ್ಮಲೋಕವನ್ನು ಕೊಡ್ತಾನೆ. ಅದಕ್ಕೋಸ್ಕರ ಏನು ಅಂತ ಕೇಳಿದ್ರೆ ಆ ಅನ್ನಾರಸವನ್ನೇ ವಿಶೇಷವಾಗಿ ದಾನಕ್ಕೆ ಹೇಳಿದರು. ಅದೇ ರೀತಿಯಾಗಿ ಪಾಪಗಳು ಕೂಡ ನಾವು ಎಷ್ಟು ಪಾಪಗಳನ್ನು ಮಾಡಿರ್ತೀವೋ ಅದರಲ್ಲಿ ಒಂದು ಅನ್ನಾರಸದಲ್ಲಿ ಎಷ್ಟು ಛಿದ್ರಗಳಿರ್ತದೋ ಅಷ್ಟು ಪಾಪಗಳನ್ನ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಆ ಮಾಸಾಧಿಪತಿಯಾದಂತಹ ಪುರುಷೋತ್ತಮ ಆ ಪಾಪಗಳಿಂದ ನಮಗೆ ಮುಕ್ತಿಯನ್ನ ಕೊಡ್ತಾನೆ ಅಂತೇಳಿ ಶಾಸ್ತ್ರ ಹೇಳ್ತದೆ. ಅದಕ್ಕೋಸ್ಕರ ಈ ಮಲಮಾಸ ಅಥವಾ ಅಧಿಕ ಮಾಸದಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಆ ಭಗವಂತನ ನಾಮಸ್ಮರಣೆಯನ್ನ ಮತ್ತು ದಾನವನ್ನ ಹೆಚ್ಚಾಗಿ ಜಪಾದಿಗಳನ್ನ ಮತ್ತು ಬ್ರಾಹ್ಮಣಾರಾಧನೆಯನ್ನ ಮಾಡೋದ್ರಿಂದ ಈ ಅಧಿಕ ಮಾಸದ ಪುಣ್ಯವಾದಂತಹ ಫಲ ಯಾರ್ಯಾರು ಕರ್ಮಾಂಗಗಳನ್ನ ಮಾಡ್ತಾರೋ, ಈ ವ್ರತಾನುಷ್ಠಾನಗಳನ್ನ ಮಾಡ್ತಾರೋ ಅದಕ್ಕೆ ಪ್ರಾಪ್ತ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೋಸ್ಕರ ಸಾಧ್ಯ ಇದ್ದಂಥವ್ರು, ಶಕ್ತಿ ಇದ್ದಂಥವ್ರು ಎಲ್ಲರೂ ಕೂಡ ಈ ಅಧಿಕ ಮಾಸದ ಒಂದು ಪ್ರಯೋಜನವನ್ನು ಪಡ್ಕೊಂಡು ಪುಣ್ಯವಂತವರಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಭಗವತ್ಯ ಅರ್ಪಣ.